Yes, good morning students. In the last two periods we discussed that the man and the elephant are not in good terms. The elephant has occupied the hut of the man and the man started grumbling. The king of the forest came over there and he wanted peace and tranquility. Therefore, he immediately commanded his ministers to appoint a commission of inquiry and go through the matter. He did not ask the elephant what happened. He did not ask the man what happened. The man also believed the sweet words of the elephant and sweet words of the lion and thought that his heart would be returned. ನನ್ನ ಗುಡಿಸಲು ನನಗೆ ವಾಪಸ್ ಸಿಗುತ್ತೆ ಅಂತ ಈ ಒಂದು ಕಾಡಿನ ರಾಜನ ಮಾತುಗಳ ಮೇಲೆ ಭರವಸೆ ಇಟ್ಟಂತ ಮನುಷ್ಯ ಆಯಿತು. ಸರಿ, ಹಾಗಾದರೆ ಕಮಿಷನ್ ಏನು ಹೇಳುತ್ತೆ ನೋಡೋಣ. The elephant, obeying the command of his master, got busy with the ministers to appoint the commission of enquiry. ವಿಚಾರಣಾ ಆಯೋಗದ ರಚನೆ ಪ್ರಾರಂಭ ಆಯಿತು. ಸಾಮಾನ್ಯವಾಗಿ ಒಂದು ವಿಚಾರಣಾ ಆಯೋಗ ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 4 ರಿಂದ 5 ಜನ ಇರುವಂತಹ ಒಂದು ಸಮಿತಿ. ಅದಕ್ಕೊಬ್ಬರು ಚೇರ್ಮನ್ರು, ಒಬ್ಬರು ಸೆಕ್ರೆಟರಿ ಇರ್ತಾರೆ. ಅದಕ್ಕೊಂದು ಆಫೀಸು ಅಂತ ಇರುತ್ತೆ, ಅದಕ್ಕೊಂದಿಷ್ಟು ಗಾಡಿ ಮತ್ತು ದುಡ್ಡಿನ ವ್ಯವಸ್ಥೆ ಇರುತ್ತೆ. ಹಾಗೆ ಸಮಯ ನಿಗದಿಪಡಿಸಿರ್ತಾರೆ. 6 ತಿಂಗಳ ಒಳಗೆ ನೀವು ರಿಪೋರ್ಟ್ ಕೊಡಬೇಕು, 1 ತಿಂಗಳ ಒಳಗೆ ರಿಪೋರ್ಟ್ ಕೊಡಬೇಕು. ಸೊ now the elephant got busy with appointing the commission. Who is the elephant? Elephant himself is the culprit. culprit ಅಂದರೆ ಅಪರಾಧಿ. ತಾನೇ ಅಪರಾಧ ಮಾಡಿದ್ದಾನೆ ಮತ್ತು ತಾನೇ ಈಗ ವಿಚಾರಣಾ ಆಯೋಗವನ್ನು ನೇಮಿಸ್ತಾ ಇದ್ದಾನೆ. ಇನ್ ದ ಸೆನ್ಸ್ ಕಳ್ಳನ ಕೈಗೆ ಕೀಲಿ ಕೈ ಕೊಟ್ಟ ಹಾಗೆ ಅಂತ. ವೆಲ್, ದ ಫಾಲೋಯಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವೇರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಒಂದು ವಿಚಾರಣಾ ಆಯೋಗದಲ್ಲಿ ಯಾರು ಇರ್ತಾರೆ ಅಂತ ಕೇಳಿದರೆ ವಯಸ್ಸಾದವರು, ಹಾಗೆ ಅನುಭವ ಇರುವಂಥವರು. ಇವರು ಇರಬೇಕು, ಅವರಿಗೆ ಒಳ್ಳೆಯ ಅನುಭವ ಇದೆ. ಇನ್ ದ ಸೇಮ್ ವೇ ದ ಎಲಿಫೆಂಟ್ ಆಲ್ಸೋ ಎಲೆಕ್ಟೆಡ್ ದ ಎಲ್ಡರ್ಸ್ ಆಫ್ ದ ಜಂಗಲ್. ಹಿರಿಯರನ್ನ ಈ ಸಮಿತಿಗೆ ಸದಸ್ಯರನ್ನಾಗಿ ಮಾಡಿಕೊಂಡ್ರು. ಹೂ ಆರ್ ಆಲ್ ದಟ್? ಫಸ್ಟ್ ಒನ್ ಈಸ್ commission members. The members of the commission, the first one is Mr. Rhino. Rhinoceros, ಖಡ್ಗಮೃಗ, ಗೆಂಡಾಮೃಗ ಅಂತ ಏನು ಹೇಳ್ತೀವಿ, ಅದು ಮೊದಲನೆಯ ಸದಸ್ಯ. The second one was Mr. Buffalo. Mr. Buffalo was also a member. Then the third member is very interestingly Mr. Alligator. ಬರೀ ಕಾಡಿನಲ್ಲಿ ಇರುವಂಥದ್ದಷ್ಟೇ ಅಲ್ಲ, ನೀರಿನಲ್ಲಿರುವಂಥ ಪ್ರಾಣಿಗೂ ಕೂಡ ಈ ಸಮಿತಿಯಲ್ಲಿ ಸದಸ್ಯತ್ವ ಸಿಕ್ತು. ಮಿಸ್ಟರ್ ಅಲಿಗೇಟರ್ ಆಲ್ಸೋ ಈಸ್ ಎ ಮೆಂಬರ್. ದೆನ್ ಫೋರ್ತ್ ಒನ್ ಈಸ್ ರೆವರೆಂಟ್ ಆನರೇಬಲ್. ಲುಕ್ ಎಟ್ ದ ಪೊಸಿಷನ್ಸ್. ರೆವರೆಂಟ್ ಆನರೇಬಲ್ ಮಿಸ್ಟರ್ ಫಾಕ್ಸ್ ಟು ಆಕ್ಟ್ ಆಸ್ ದ chairman. Who is the chairman of the commission? Mr. Fox. Look at the positions, honors he has got. Reverend Honorable Mr. Fox. ಸಾಮಾನ್ಯವಾಗಿ ನರಿ ಅಂದ್ರೆ ನಾವೇನಂತೀವಿ? ಮೋಸಗಾರ. ನರಿ ಅಂದರೆ ನಂಬಬಾರದು. ನರಿ ಅಂದರೆ ಯಾವಾಗಲೂ ಠಕ್ಕತನಕ್ಕೆ ಹೆಸರಾಗಿದೆ. ಬಟ್ who is the chairman here? The same animal. Mr. Fox became the chairman and Mr. Leopard became the secretary. Leopard became the secretary. This is the commission. There are 3 animals who are members. Then there is a chairman and there is a secretary. On seeing the person, the man protested and asked if it was not necessary to include in this commission a member from his side. On seeing this commission, personnel in the sense staff. ಸಮಿತಿಯ ಸದಸ್ಯರ ಹೆಸರುಗಳನ್ನು ನೋಡಿ ಮನುಷ್ಯರಿಗೆ ಆಶ್ಚರ್ಯ
ಹಾಗೆ ಬೇಸರ ಕೂಡ ಆಯಿತು. ಸೊ ಹಿ ಇಮಿಡಿಯೇಟ್ಲಿ ಆಬ್ಜೆಕ್ಟೆಡ್. All this staff are animals. There is no representation of human being. ಮನುಷ್ಯನ ಕಡೆಯಿಂದ ಒಬ್ಬರು ಯಾರನ್ನಾದ್ರೂ ನಮ್ಮ ಅಣ್ಣನೋ ನಮ್ಮ ತಂಗಿನೋ ಅಥವಾ ನಮ್ಮ ಅಜ್ಜನೋ ಅಥವಾ ಯಾರೋ ಒಬ್ಬ ಮನುಷ್ಯನನ್ನ ಈ ಒಂದು ಸಮಿತಿಯಲ್ಲಿ ತಗೋಬೇಕಾಗಿತ್ತು. ಎರಡು ಧರ್ಮಗಳ ನಡುವೆ ಜಗಳ ಆಯಿತು. ಸಣ್ಣ ಪುಟ್ಟ ಜಗಳಗಳಾಗ್ತಾ ಇರ್ತವೆ. ಜಗಳ ಬಗೆಹರಿಸಲಿಕ್ಕೆ ಒಂದು ಸಮಿತಿಯನ್ನು ಮಾಡಿದರೆ ಎರಡೂ ಧರ್ಮದ ಪ್ರತಿನಿಧಿಗಳು ಇರ್ತಾರೆ. ಇಲ್ಲಿಯೂ ಕೂಡ ಜಗಳ ಆಗಿದೆ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ದ ಆನಿಮಲ್ಸ್. ದೆನ್ ಇನ್ ದ ಕಮಿಷನ್ ಆಲ್ಸೋ ದೇರ್ ಮಸ್ಟ್ ಬಿ ಆನಿಮಲ್ಸ್, ದೇರ್ ಮಸ್ಟ್ ಬಿ ಮ್ಯಾನ್. ನನ್ನ ಕಡೆಯಿಂದ ಕೂಡ ಯಾರಾದರೂ ಒಬ್ಬರನ್ನ ಈ ಸಮಿತಿಯಲ್ಲಿ ಹಾಕ್ಕೊಳ್ರಿ ಅಂತ ಹೇಳ್ತಾನೆ ಮನುಷ್ಯ. ಬಟ್ he was told that it was impossible since no one from his side was well enough educated to understand the intricacy of the jungle law. What did the animals say? That it is just impossible. Why impossible? Because the human beings are not enough educated. We all most of our education and degrees, ನಾನು ಅದನ್ನು ಕಲ್ತಿದ್ದೀನಿ, ಇದನ್ನು ಕಲ್ತಿದ್ದೀನಿ, ನಮ್ಮ ಅಜ್ಜ ಹಾಗೆ, ನಮ್ಮ ಅಪ್ಪ ಹೀಗೆ, ನಮ್ಮ ಸರ್ ಅಷ್ಟು ಕಲ್ತಾರ ಅಂತ ನಾವೇನೇನೋ ಜಂಬ ಕೊಚ್ಕೋತೀವಿ. ಪ್ರಾಣಿಗಳು ಏನಂತವೆ? ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಇನಫ್ ಎಜುಕೇಟೆಡ್. ನಿಮಗೆ ಒಳ್ಳೆ ಶಿಕ್ಷಣ ಸಿಕ್ಕಿಲ್ಲ, ನೀವು ಸಾಕಷ್ಟು ಕಲಿತಿಲ್ಲ. ಯಾಕೆ ಕಲಿತಿಲ್ಲ? ಏನು ಮಾಡೋದಕ್ಕೆ ಆ ಕಲಿಯೋದ್ರಿಂದ ಹೇಗೆ ಪ್ರಯೋಜನ? ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ complexity of the jungle laws. ನಾವು ಮಾಡಿದ ಕಾನೂನು ನಮಗೆ ಕೆಲವು ಮಟ್ಟಿಗೆ ಅರ್ಥ ಆಗುತ್ತೆ, ಕೆಲವೇ ಕಾನೂನಿನ ಬಗ್ಗೆ ನಮಗೆ ಗೊತ್ತಿದೆ. ಹಾಗೆ ವಕೀಲರಾದವರು ಕೂಡ ಬಹಳ ಸೂಕ್ಷ್ಮವಾಗಿ ಕಾನೂನಿನ ಬಗ್ಗೆ ಅಧ್ಯಯನ ಮಾಡುತ್ತಾರೆ. ವಾಟ್ ಅಬೌಟ್ ಜಂಗಲ್ ಲಾಸ್? ಜಂಗಲ್ ಲಾಸ್ ಆರ್ ಫ್ರೇಮ್ಡ್ ಬೈ ಆನಿಮಲ್ಸ್. ಕಾಡಿನ ಪ್ರಾಣಿಗಳು ಮಾಡಿದಂಥ ಕಾನೂನು ಅವಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಮನುಷ್ಯರಿಗೆ they have no knowledge about it, right? And there was nothing to fear. No, don't worry. ಮನುಷ್ಯನಿಗೆ ಹೇಳ್ತವೆ ಎಲ್ಲ ಪ್ರಾಣಿಗಳು, ನೀ ಏನು ಗಾಬರಿ ಆಗಬೇಡ, ನೀನು ಏನು ಚಿಂತೆ ಮಾಡಬೇಡ. Why? The members of the commission were all men of repute. No? Who are the members of the commission? They are men of repute. Men of repute in the sense they are very famous. They are very famous. ಕಾಡಿನಲ್ಲಿ ಮೆಂಬರ್ಸ್ ಏನಿದ್ದಾರೆ ಆಯೋಗದಲ್ಲಿ, they are very famous. And why they are famous? For their impartiality in justice. Impartiality. ನಿಷ್ಪಕ್ಷಪಾತ ನ್ಯಾಯಕ್ಕೆ ಅತ್ಯಂತ ಹೆಸರುವಾಸಿಯಾಗಿದ್ದಾರೆ. ದೇ ಆರ್ ವೆರಿ ಫೇಮಸ್ ಫಾರ್ ದೇರ್ ಇಂಪಾರ್ಷಿಯಲ್ ಜಸ್ಟಿಸ್. ಕೆಲವು ಸಲ ನಾವು ಅನ್ಯಾಯ ಆಯಿತು ಅಂತ ಹೇಳ್ತೀವಿ, ಕೆಲವು ಸಲ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅನೇಕರು ನ್ಯಾಯಾಲಯದಲ್ಲೇ ಅಳೋದು, ಅದೇ ರೀತಿಯಾಗಿ ಸಾಯಲಿಕ್ಕೆ ಪ್ರಯತ್ನ ಮಾಡೋದು, ಆಮೇಲೆ ನ್ಯಾಯಾಧೀಶರನ್ನು ಏನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಅಥವಾ ಮಾನಸಿಕವಾಗಿ ಆಘಾತಗೊಂಡು ನರಳಿ ಸಾಯೋದು, ಇದನ್ನೆಲ್ಲ ನೋಡ್ತೀವಿ. ಇದರ ಅರ್ಥ ಏನು ಅಂದರೆ ಅಲ್ಲಿ ಆ ಮನುಷ್ಯನಿಗೆ ನ್ಯಾಯ ಸಿಕ್ಕಿಲ್ಲ. ಬಟ್ ಆಲ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಆರ್ ವೆರಿ ಗುಡ್ ಫಾರ್ ದೇರ್ ಜಸ್ಟಿಸ್, ದಟ್ ಈಸ್ ಇಂಪಾರ್ಷಿಯಲ್. ಎಲ್ಲ ಪ್ರಾಣಿಗಳು ನಿಷ್ಪಕ್ಷಪಾತವಾಗಿ ಏನು ತನಿಖೆ ಮಾಡುವಂಥವಾಗಿದ್ದಾರೆ. As they were chosen by the gentlemen, chosen by the God to look after the interest of less adequately endowed with teeth and claws. Now, who are these all animals? They are chosen by the God. ದೇವರಿಂದ ಅವರ ಒಂದು ರಚನೆಯಾಗಿದೆ. ದೇವರು ಅವರಿಗೆ ಅಂತಹ ಅದ್ಭುತ ಶಕ್ತಿಗಳನ್ನು ಕೊಟ್ಟಿದ್ದಾನೆ. Why the God has gifted him all the strength? To protect the human beings who are less endowed. Endowed in the sense provided.
ಪಡ್ತೀವಿ, ನಮಗೆ ಬಹಳಷ್ಟು ಶಕ್ತಿ ಇದೆ, ಬುದ್ಧಿ ಇದೆ, ಸೌಂದರ್ಯ ಇದೆ, ಇನ್ನೂ ಏನೇನೋ ನಮ್ಮ ಮೆದುಳು ಬಹಳನೇ ಉತ್ಕೃಷ್ಟವಾದದ್ದು ಅಂತ. ಆದರೆ ಪ್ರಾಣಿಗಳು ಏನಂತವೆ? ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಪ್ರೊವೈಡೆಡ್, ಲೆಸ್ ಎಂಡೋಡ್, ಕಡಿಮೆ ಇದೆ. ಏನು ಕಡಿಮೆ ಇದೆ ಪ್ರಾಣಿಗಳಿಗಿಂತ ಮನುಷ್ಯನಿಗೆ? ದೇ ಡು ನಾಟ್ ಹ್ಯಾವ್ ದ ಟೀತ್ ಆ್ಯಂಡ್ ದ ಕ್ಲಾಸ್. ದೇ ಡು ನಾಟ್ ಹ್ಯಾವ್ ದ ಟೀತ್ ಆ್ಯಂಡ್ ದ ಕ್ಲಾಸ್. ನೀವಂತೀರಿ ನಮಗೂ ಹಲ್ಲದಾವಲ್ರಿ, ನಾವು ಕೂಡ ಹಲ್ಲು ತಿಕ್ತೀವಿ ದಿನಾಲು ಬೆಳಿಗ್ಗೆ ಎದ್ದು, ಅಥವಾ ನಾವು ಹಲ್ಲಿನಿಂದ ಆಹಾರವನ್ನು ಜಗಿತೀವಿ, ಅಷ್ಟಕ್ಕೆ ನಮ್ಮ ಹಲ್ಲುಗಳು. ಕ್ಲಾಸ್, ವಾಟ್ ಅಬೌಟ್ ದಿಸ್? ವಿ ಕಾಲ್ ದೆಮ್ ನೇಲ್, ನಾಟ್ ಕ್ಲಾಸ್. ನಮಗೆ ಪಂಜುಗಳಿಲ್ಲ, ಬದಲಾಗಿ ಉಗುರುಗಳಿದ್ದಾವೆ. ಈ ಉಗುರಿನ ಉಪಯೋಗ ಏನು? ಏನಾದರೂ ಡಬ್ಬಿ ಮುಚ್ಚಳ ತೆಗೆಯೋದಕ್ಕೆ ಉಗುರು ಬರುತ್ತೆ, ಇಲ್ಲ ಅಂದರೆ ಚೆಂದಾಗಿ ಬಣ್ಣ ಹಚ್ಚಿ ನೀಟಾಗಿ ಟ್ರಿಮ್ ಮಾಡಿ ಇಟ್ಕೋಬಹುದು. ನಾವು ಈ ಉಗುರು ಮತ್ತು ಹಲ್ಲುಗಳಿಂದ ಮಾಡೋ ಕೆಲಸ ಬಹಳ ಕಡಿಮೆ. ಬಟ್ ಆನಿಮಲ್ಸ್, ದೇ ಹ್ಯಾವ್ ದ ಟೀತ್ ಟು ಟೇರ್ ದ ಫ್ಲೆಶ್ ಆ್ಯಂಡ್ ದ ಸ್ಕಿನ್ ಆಫ್ ಅದರ್ ಆನಿಮಲ್ಸ್. ಬೇರೆ ಪ್ರಾಣಿಗಳ ಚರ್ಮವನ್ನು ಹರಿಲಿಕ್ಕೆ, ಮಾಂಸವನ್ನು ಹರಿಲಿಕ್ಕೆ ಅವರಿಗೆ ಹಲ್ಲುಗಳು ಉಪಯೋಗ ಆಗ್ತವೆ. ಅದೇ ರೀತಿ ಪ್ರಾಣಿಗಳನ್ನು ಹಿಡಿಯಲಿಕ್ಕೂ ಕೂಡ ಪಂಜುಗಳು ಉಪಯೋಗ ಆಗ್ತವೆ. ಅವು ಪಂಜುಗಳನ್ನು ಹರಿತ ಮಾಡ್ಕೋತವೆ. ಯಾಕೆ? ಯಾವುದಾದ್ರೂ ಪ್ರಾಣಿಯನ್ನು ಆಕ್ರಮಣ ಮಾಡಿ ಹಿಡಿಬೇಕು ಅಂದಾಗ ಅವು ತಕ್ಷಣಕ್ಕೆ ಆ ಒಂದು ಪಂಜುಗಳನ್ನು ಉಪಯೋಗಿಸಬಹುದು. ವಿ ಡೋಂಟ್ ಹ್ಯಾವ್ ಟೀತ್ ಆ್ಯಂಡ್ ಕ್ಲಾಸ್, ಆ್ಯಂಡ್ therefore the God has given all the strength and opportunity for the jungle animals. ಕಾಡಿನ ಪ್ರಾಣಿಗಳಿಗೆ ಈ ಒಂದು ಶಕ್ತಿ ಇರೋದ್ರಿಂದ, ಸಾಮರ್ಥ್ಯ ಇರೋದ್ರಿಂದ, he might rest assured that they would investigate the matter with the greatest care and report impartially. Rest assured, ನೀನೇನು ಭಯ ಪಡಬೇಡ, ನೀ ಆರಾಮಾಗಿರು, ನಿನಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ, ಯಾವ ಪ್ರಾಣಿಗಳು ಬಿಡೋದಿಲ್ಲ. ಈ ಎಲ್ಲ ಕಾಡಿನ ಪ್ರಾಣಿಗಳು ದೇ ಆರ್ ವೆರಿ ವೆಲ್ ನೋನ್ ಫಾರ್ ದೇರ್ ಇಂಪಾರ್ಶಿಯಾಲಿಟಿ ಆ್ಯಂಡ್ ಡೆಫಿನೆಟ್ಲಿ ದೇ ಆರ್ ಪ್ರೊವೈಡೆಡ್ ವಿತ್ ಗ್ರೇಟ್ ಬೂನ್ಸ್. ಒಳ್ಳೆ ಶಕ್ತಿಗಳು ಅವ್ರ ಕಡೆ ಇದ್ದಾವೆ, ನಿನಗೆ ಖಂಡಿತ ಅನ್ಯಾಯ ಆಗೋದಿಲ್ಲ. ದ ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್. ಕಮಿಷನ್ ತಕ್ಷಣ ಕೆಲಸ ಶುರು ಮಾಡೇ ಬಿಡ್ತು. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ ಅನ್ನೋದು ಇಲ್ಲವೇ ಇಲ್ಲ. ನೀವು ಯಾವಾಗ ಕೆಲಸ ಶುರು ಮಾಡ್ತೀರಿ ಆವಾಗಲೇ ಒಳ್ಳೆಯ ಕಾಲ, ಆವಾಗಲೇ ಒಳ್ಳೆಯ ಸಮಯ ಶುರುವಾಗುತ್ತೆ. ಸೊ ಇಮಿಡಿಯೇಟ್ಲಿ ದ ಕಮಿಷನ್ ಸ್ಯಾಟ್ ಟು ಟೇಕ್ ಎವಿಡೆನ್ಸ್. ಎವಿಡೆನ್ಸ್ ಇನ್ ದ ಸೆನ್ಸ್ ವಿಟ್ನೆಸ್, ಸಾಕ್ಷಿ, ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋದು. ರೆವರೆಂಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್ ವಾಸ್ ಫಸ್ಟ್ ಕಾಲ್ಡ್. ಸಾಕ್ಷಿ ಹೇಳೋದಕ್ಕೆ ಯಾರನ್ನು ಕರೆದ್ರು? ಮಿಸ್ಟರ್ ಎಲಿಫೆಂಟ್. ಕ್ರಿಕೆಟ್ ಅಥವಾ ಹಾಕಿ ಅಥವಾ ಕಬಡ್ಡಿ ಆಟಗಳಲ್ಲಿ ನಾವೇನು ಮಾಡ್ತೀವಿ? ಟಾಸ್ ಅನ್ನೋದನ್ನ ನೋಡ್ತೀವಿ. ಏನಕ್ಕೆ ಟಾಸ್ ಬೇಕು ನಮಗೆ? ಯಾರು ಮೊದಲು ಟಾಸನ್ನು ಗೆಲ್ತಾರೆ ಅವರು ಮೊದಲ ಆಯ್ಕೆ ಮಾಡ್ಕೋತಾರೆ. ಫೀಲ್ಡ್ ಬೇಕೋ ರೈಡ್ ಬೇಕೋ? ಕಬಡ್ಡಿಯೆಲ್ಲ ಆದರೆ. ಇನ್ನೊಂದು ಕ್ರಿಕೆಟ್ನಲ್ಲಾದರೆ ಫೀಲ್ಡಿಂಗ್ ಮಾಡ್ತಿರೋ ಬ್ಯಾಟಿಂಗ್ ಮಾಡ್ತಿರೋ, ಈ ರೀತಿಯಾಗಿ ಟಾಸ್ ಮಾಡ್ತಾರೆ. ಇಲ್ಲಿ ಯಾವ ಟಾಸ್ ಇಲ್ಲ, ಎಲ್ಲ ಪ್ರಾಣಿಗಳದೇ ರಾಜ್ಯ. ಆನೆಯನ್ನು ಸಾಕ್ಷಿಗೆ ಕರೆದು, ವಿ ಆಲ್ ನೋ ದಟ್ ಹಿ ಈಸ್ ದ ಕಲ್ಪ್ರಿಟ್. ಆನೆ ಅಪರಾಧಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಬಟ್ he came along with the superior air, brushing his tusk with the sapling which Mrs. Elephant had provided. Now, how did the elephant come? With the superior air. Superior air ಅಂದರೆ ದಿಮಾಗಿನಿಂದ ಅಂತ ಹೇಳ್ಬೋದು, ಅಹಂಕಾರದಿಂದ. ಸುಪೀರಿಯರ್ ಏರ್, ನಾನು ಯಾರಿಗೇನು ಕಡಿಮೆ? ಖಂಡಿತವಾಗಿಯೂ ಭೂಮಿ ಮೇಲಿರೋ ಪ್ರಾಣಿಗಳಲ್ಲಿ ಆನೆ ಅತ್ಯಂತ ಶಕ್ತಿಯುತವಾದದ್ದು. ಹಾಗಂತ ಸೊಪ್ಪು ಖಂಡಿತ ಇರಬಾರದು, ದಿಮಾಕು ಖಂಡಿತ ಇರಬಾರದು. ತಪ್ಪು ಮಾಡಿಯೂ ಕೂಡ ಏನು ಮಾಡುತ್ತೆ ಆನೆ? ವಿತ್ ಎ ಸುಪೀರಿಯರ್ ಏರ್ ಬ್ರಷಿಂಗ್ ದ ಟಸ್ಕ್ ವಿತ್ ಎ ಸ್ಯಾಪ್ಲಿಂಗ್. ತನ್ನ ದಂತಗಳನ್ನು ಒಂದು ಗಿಡದ ಟೊಂಗೆಯಿಂದ ತಿಕ್ಕುತ್ತಾ ಬರ್ತದೆ. ಆನೆ ಹೆಂಡತಿ ಆ ಒಂದು ಟೊಂಗೆಯನ್ನು ಕೊಟ್ಟಿದ್ದಾಳೆ. ಮಿಸಸ್ ಎಲಿಫೆಂಟ್ ಹ್ಯಾಡ್ ಪ್ರೊವೈಡೆಡ್. And in an authoritative voice, look at the authoritative voice. Who can have this?
ಯಾರಿಗಿದೆ? ಮನೆಯ ಯಜಮಾನರಿಗೆ. ಬಹಳಷ್ಟು ಸಲ ಅಪ್ಪನಿಗೆ, ಕೆಲವು ಸಾರಿ ತಾಯಿಗೂ ಕೂಡ ಈ ಒಂದು ಅಧಿಕಾರಯುತ ಧ್ವನಿ ಇರಬಹುದು. ನಮ್ಮ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಮಾತಾಡುವಾಗ ಅಧಿಕಾರಯುತವಾಗಿ ಮಾತಾಡೋದು ಬಹಳ ಸಹಜ. ಬಿಕಾಸ್ ದೇ ಹ್ಯಾವ್ ದ್ಯಾಟ್ ಅಥಾರಿಟಿ, ದೇ ಹ್ಯಾವ್ ದರ್ ಪವರ್. ನಾಟ್ ದ ಪ್ಯೂನ್ಸ್ ಆ್ಯಂಡ್ ದ ಅದರ್ ಮೆಂಬರ್ಸ್ ವಿಲ್ ಸ್ಪೀಕ್ ವಿತ್ ಅಥಾರಿಟಿ. So the elephant started speaking and he said, "Gentlemen of the jungle, there is no need for me to waste your valuable time and relating the story which I am sure all you know." No? The first sentence he says, "You know all the story." ನಿಮಗೆಲ್ಲ ಕಥೆ ಗೊತ್ತಿದೆ ಅಂತ ಸಮಿತಿ ಮುಂದೆ ಹೇಳ್ತಾರೆ. ಗೊತ್ತಿದೆಯಾ ಸಮಿತಿಯವರಿಗೆ? ಖಂಡಿತ ಇಲ್ಲ. ಬಿಕಾಸ್ they all came when the man started grumbling. What happened before that? Elephant requested for place. Man allowed him to put the trunk. Elephant got inside, throw the man out. The man started grumbling. ಮೊದಲು ಏನಾಯ್ತು ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಆನೆ ಹೇಳೋದು ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಗೊತ್ತಿರೋದನ್ನು ಮತ್ತೆ ಯಾಕೆ ನಾನು ಹೇಳಲಿ? No? I have always regarded it as my duty to protect the interest of my friends, and this appears to be have caused a misunderstanding between myself and my friend here. ನಾವೆಲ್ಲರೂ ಮನುಷ್ಯರು ಕೂಡ ಏನಂತೀವಿ, ಇನ್ನೊಬ್ಬರಿಗೆ ಸಹಾಯಕ ಆಗಬೇಕು ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಡೋಂಟ್ ಡೂ ಸೊ. ಭಾಳಷ್ಟು ಸಲ ನಮ್ಗೆ ಹಾಗಾಗಲಿಕ್ಕೆ ಆಗೋದೇ ಇಲ್ಲ. ಸ್ವಾರ್ಥ ಎಲ್ಲೋ ಅಡ್ಡು ಬರುತ್ತೆ, ಅಥವಾ ಇನ್ನೇನೋ ಕಾರಣಗಳು ಅಡ್ಡ ಬಂದು ನಾವು ಸಹಾಯ ಮಾಡೋದಕ್ಕೆ ಆಗೋದೇ ಇಲ್ಲ. ಆನೆ ಹೇಳುತ್ತೆ, ಇಟ್ ಈಸ್ ಮೈ ಡ್ಯೂಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈ ಫ್ರೆಂಡ್ಸ್. ಇದು ನನ್ನ ಕರ್ತವ್ಯ. ನಾನು ನನ್ನ ಸ್ನೇಹಿತರ ಹಿತದೃಷ್ಟಿಯಿಂದನೇ ಕೆಲಸವನ್ನು ಮಾಡಿದ್ದೀನಿ, ನೀವು ಕೂಡ ಹಾಗೆ ಮಾಡ್ತೀವಿ. ಬಟ್ ದೆರ್ ಈಸ್ ಸಮ್ ಕೈಂಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಿ ಸೇಸ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗು? ತಪ್ಪು ತಿಳುವಳಿಕೆ. ಮಳೆ ಬರುವಾಗ ಸರಿ ಬಾ ಛತ್ರಿಯಲ್ಲಿ ಬಾ ನೀನು ಅಂತ ನಿಮ್ಮ ಸ್ನೇಹಿತನನ್ನು ನೀವು ಕರಿತೀರಿ. ನಿಮ್ಮ ಹತ್ರ ಇರೋ ಛತ್ರಿಯಲ್ಲಿ ಇದೇನು ಸಹಾಯ ತಾನೇ? ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನು? ನೀನು ನನ್ನನ್ನು ಮಾತ್ರ ಕರೆದಿ ಉಳಿದವ್ರನ್ನ ಕರೆದಿಲ್ಲ ಅಂತಲೋ, ಅಥವಾ ನಿನ್ನ ಛತ್ರಿ ಹರಿದು ಹೋಗಿದೆ ಅದರಲ್ಲಿ ದೊಡ್ಡ ದೊಡ್ಡ ಹನಿಗಳು ಬಿದ್ದು ನಾನು ಇನ್ನಷ್ಟು ಒದ್ದೆ ಆಗಬೇಕು ಅಂತಲೋ, ಇದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಒಂದು ಒಳ್ಳೆಯ ಕೆಲಸವನ್ನು ಕೂಡ ತಪ್ಪಾಗಿ ತಿಳ್ಕೊಳ್ಳೋದು. ಸೊ ಎಲಿಫೆಂಟ್ ಸೇಸ್ ದ್ಯಾಟ್ he invited me to save his hut from being blown away by hurricane. What is the story now? That the man invited heavy winds. ಬಿರುಗಾಳಿ ಬೀಸ್ತಾ ಇತ್ತು. ಆವಾಗ ಈ ಮನುಷ್ಯ ನನ್ನ ಗುಡಿಸಲು ಉಳಿಸಬಾರಪ್ಪ ಅಂತ ಕರೀತಾನೆ. ಮನೆಯೊಳಗೆ ಹಾವು ಬಂದಾಗ ನಾವು ರಸ್ತೆ ಮೇಲೆ ನಿಂತು ಲಘು ಯಾರಾದರೂ ಬರ್ರಿ ದಯವಿಟ್ಟು ಮಗು ಮನೆಯಲ್ಲಿದೆ ಹಾವು ಬಂದಿದೆ ಅಂತ, ಅಥವಾ ಬೆಂಕಿ ಬಿದ್ದಿದೆ ದಯವಿಟ್ಟು ಬರ್ರಿ ಬೆಂಕಿ ಆರಿಸಿ ಬರ್ರಿ ಅಂತ ಕರಿತೀವಿ. ಹಾಗೆ ಈ ಮನುಷ್ಯ ನನ್ನನ್ನು ಕರೆದ ಯಾವುದಕ್ಕೆ? ಟು ಪ್ರೊಟೆಕ್ಟ್ ದ ಹಟ್ ಫ್ರಮ್ ಬೀಯಿಂಗ್ ಬ್ಲೋನ್ ಅವೇ. ಗಾಳಿ ಹಾರು ಹೋಗ್ತಾ ಇತ್ತು ಬಿರುಗಾಳಿಗೆ, ಅದನ್ನು ಉಳಿಸ್ಕೊಡ್ರಿ ಅಂತ ಈ ಆನೆಗೆ ಮನುಷ್ಯ ಕರೆದ. As the hurricane has gained access owing to the unoccupied space in the hut, I considered it necessary in my friend's own interest to turn the undeveloped space to a more economic use by sitting in it myself. How did I help my friend? There was undeveloped space. ಗುಡಿಸಲಿನಲ್ಲಿ ಖಾಲಿ ಜಾಗ ಇತ್ತು. ಖಾಲಿ ಜಾಗದಲ್ಲಿ ಗಾಳಿ ಹೋಗಿದ್ರೆ ಏನಾಗುತ್ತೆ? ಗುಡಿಸಲು ಹಾರು ಹೋಗುತ್ತೆ. ಅದೇ ಅಲ್ಲಿ ವಸ್ತುಗಳಿದ್ದವು ಅಥವಾ ಖಾಲಿ ಜಾಗ ಇರಲಿಲ್ಲ ಅಂದರೆ ಗುಡಿಸಲು ಹಾರೋದಿಲ್ಲ. ಸೊ ದ ಎಲಿಫೆಂಟ್ ಸೇಸ್ ದಟ್ ದ ಹರಿಕೇನ್ ವಾಸ್ ಗೇನಿಂಗ್ ಎಕ್ಸೆಸ್ ಇನ್ ದ ಸೆನ್ಸ್ ಸ್ಪೀಡ್. ಗಾಳಿಯ ವೇಗ ಜಾಸ್ತಿನೇ ಆಗ್ತಾ ಇತ್ತು ಅಂದಮೇಲೆ ಗುಡಿಸಲು ಹಾರು ಹೋಗೋ ಚಾನ್ಸ್ ಇದೆ. ದೆರ್ ಈಸ್ ಸಮ್ ಸ್ಪೇಸ್ ವಿಚ್ ಈಸ್ ನಾಟ್ ಆಕ್ಯುಪೈಡ್. ಇಷ್ಟು ಚಿಕ್ಕ ಮನುಷ್ಯ ಆ ಗುಡಿಸಲಲ್ಲಿ ಕೂತ್ಕೊಂಡಿದ್ದಾನೆ, ಇಡೀ ಗುಡಿಸಲು ಖಾಲಿ. ಸೊ ವಾಟ್ ಡಿಡ್ ದ ಎಲಿಫೆಂಟ್ ಡೂ? ಐ ಮೇಡ್ ಯೂಸ್, ದಟ್ ಈಸ್ ಎಕನಾಮಿಕ್ ಯೂಸ್, ಮೋರ್ ಎಕನಾಮಿಕ್ ಯೂಸ್. ಆ ಖಾಲಿ ಜಾಗವನ್ನು ಬಳಸಿಕೊಂಡು
ಗುಡಿಸಲ ಹಾರಿ ಹೋಗದಂತೆ ತಡೆದಿದ್ದೇನೆ. ನಾನು ಕೂತ್ಕೊಂಡಿದ್ದರಿಂದನೇ ಗುಡಿಸಲು ಹಾರು ಹೋಗಲಿಲ್ಲ. A duty which any of you would undoubtedly have performed with equal readiness in similar circumstances. That means, what would you do if you were in my place? ನನ್ನ ಜಾಗದಾಗಿದ್ದರೆ ನೀವು ಇದನ್ನೇ ಮಾಡ್ತಿದ್ರಲ್ಲ, ನಾನು ಅದನ್ನೇ ಮಾಡಿದ್ದೇನೆ. There is only a misunderstanding that I am sitting in the hut and the man is outside, but I have protected his hut. Look at the picture on page number 4. If you look at the picture, you can see the fox, the chairman, the leopard, the secretary, all other members including the elephant. Where is the man? He is outside in the rain, very poor, innocent. ಈ ರೀತಿ ಮನುಷ್ಯನ ಪರಿಸ್ಥಿತಿ. After hearing the elephant's conclusive evidence, conclusive ಅಂದರೆ ನಿರ್ಣಾಯಕ ಅಂದರೆ ಎಷ್ಟು ಬಲವಾದ ಸಾಕ್ಷಿಯಪ್ಪ ಇದು ಅಂದರೆ ಅದರ ಮೇಲೆ ನಿರ್ಣಯ ಕೊಡಬಹುದು. After hearing this conclusive evidence, the commission called Mr. Haina and other elders of the jungle, not only elephant, other jungle animals, ಬೇರೆ ಬೇರೆ ಪ್ರಾಣಿಗಳನ್ನು ಕರೆಯಿತು. ಬರ್ರಿ, ನೀವು ಸಾಕ್ಷಿ ಹೇಳ್ರಿ, ನೀವೇನು ನೋಡಿದ್ರಿ, ನಿಮಗೇನು ಅನಿಸುತ್ತೆ? ಆ್ಯಂಡ್ ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಸೆಡ್. ಎಲಿಫೆಂಟ್ ಫ್ಯಾಬ್ರಿಕೇಟೆಡ್ ಎ ಸ್ಟೋರಿ. ಆನೆ ಏನು ಮಾಡ್ತು? ಒಂದು ಕಥೆಯನ್ನು ಹೇಳ್ತು, ನಿಜವಾಗಿ ನಡೆದದ್ದನ್ನಲ್ಲ. ಆ್ಯಂಡ್ ಆಲ್ ದ ಆ್ಯನಿಮಲ್ಸ್ ಸಪೋರ್ಟೆಡ್. ಬಹುಶಃ ನಾವು ಎಷ್ಟೋ ಸಲ ಹೀಗೆ ಮಾಡ್ತೀವಿ. ಒಬ್ಬ ವ್ಯಕ್ತಿ ನಮ್ಮ ಜಾತಿಗೆ ಸೇರಿದಾನಂತಲೋ ಅಥವಾ ನಮ್ಮ ಸಂಬಂಧಿ, ರಕ್ತ ಸಂಬಂಧಿ ಅಂತಲೋ ಅಥವಾ ನಮ್ಮ ಊರವನು ಅಂತಲೋ ನಾವೇನು ಮಾಡ್ತೀವಿ? ಸತ್ಯವನ್ನು ಮರೆಮಾಚಿ ಆ ವ್ಯಕ್ತಿಗೆ ಬೆಂಬಲ ಕೊಡ್ತೀವಿ. ಇದು ತಪ್ಪು. ಆಲ್ ದ ಆ್ಯನಿಮಲ್ಸ್ ಸಪೋರ್ಟೆಡ್ ಎಲಿಫೆಂಟ್. ಆಲ್ ದ ಆ್ಯನಿಮಲ್ಸ್ ನ್ಯೂ ದಟ್ ಎಲಿಫೆಂಟ್ ಈಸ್ ದ ಕಲ್ಪ್ರಿಟ್. ತಪ್ಪು ಮಾಡಿದ್ದು ಆನೆ ಅಂತ ಗೊತ್ತಿದ್ದು ಕೂಡ ಯಾರೂ ಆನೆಯನ್ನು ವಿರೋಧಿಸಲಿಲ್ಲ. Then they called man who began to give his own account of dispute. At last they called man. ಅಂತೂ ಕೊನೆಯಲ್ಲಿ ಮನುಷ್ಯನಿಗೆ ಒಂದು ಅವಕಾಶ ಕೊಟ್ಟರು. ನೀನು ಬಾರಪ್ಪ, ನಿನಗೇನು ಹೇಳೋದಿದೆ ಹೇಳು. ವೆಲ್, ವಿ ಹ್ಯಾವ್ ಟು ನೆರೇಟ್ ಇಟ್ ಫ್ರಮ್ ದ ಬಿಗಿನಿಂಗ್. ನಿಮಗೆಲ್ಲ ಗೊತ್ತೈತಿ, ನಾ ಏನು ಹೇಳಿ ಅಂತ ಕೇಳೋಕ್ಕಾಗೋದಿಲ್ಲ. ನಿನ್ನೆ ಸಾಯಂಕಾಲ ಭಾರಿ ಮಳೆ ಬಂತು, ಆನೆ ನನಗೆ ಸಣ್ಣ ಜಾಗ ಕೊಡು ಅಂತ ಕೇಳಿದ್ರು. ನನ್ನನ್ನೇ ಹೊರಗೆ ಹಾಕಿ ನನ್ನ ಗುಡಿಸಲನ್ನ ಆಕ್ರಮಣ ಮಾಡಿಕೊಂಡಿದ್ದೆ, ಅತಿಕ್ರಮಣ ಮಾಡಿಕೊಂಡಿದ್ದೆ. ಇದನ್ನೆಲ್ಲ ಹೇಳಬೇಕು, ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ. ಬಟ್ ನೋ ಸೂನರ್ ಹಿ ಬಿಗ್ಯಾನ್, ದ ಕಮಿಷನ್ ಕಟ್ ಹಿಮ್ ಶಾರ್ಟ್. ತಡಿ ಅಂತ ಕಮಿಷನ್, ಸ್ಟಾಪ್, ಹೋಲ್ಡ್ ಆನ್, ತಡಿ ಏನಂತ? ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ದ ರೆಲೆವೆಂಟ್ ಇಶ್ಯೂಸ್. ಪ್ಲೀಸ್ ಕನ್ಫೈನ್, ಲಿಮಿಟ್. ಏನು ಹೇಳಬೇಕು? ಓನ್ಲಿ ರೆಲೆವೆಂಟ್, ರಿಲೇಟೆಡ್. ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋದಲ್ಲ, ಏನೇನೋ ಹೇಳೋದಲ್ಲ, ಬೇಕಾಗಿರೋದನ್ನ ಅಷ್ಟೇ ಹೇಳಬೇಕು. ದೇರ್ಫೋರ್ ಯು ಡೋಂಟ್ ಸ್ಟಾರ್ಟ್ ವಾಟ್ ಹ್ಯಾಪಂಡ್ ಯೆಸ್ಟರ್ಡೇ. ನಿನ್ನೆ 6 ಗಂಟೆ ಆಗಿತ್ತು, ಮಳೆ ಬರಾಕತ್ತಿತ್ತು, ಇದೆಲ್ಲ ನಮ್ಗೆ ಗೊತ್ತೈತಿ. ಕನ್ಫೈನ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಟಾಕ್ ಲೆಸ್. ಲಿಮಿಟ್ ಯುವರ್ ಸೆಲ್ಫ್. ಎಷ್ಟು ಹೇಳಬೇಕು? ಅವಶ್ಯಕತೆ ಇದ್ದಷ್ಟು ಮಾತ್ರ. ಅಷ್ಟೇ ಅಲ್ಲ, ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟೆನ್ಸಸ್ ಫ್ರಮ್ ವೇರಿಯಸ್ ಅನ್ಬಿಯಾಸ್ಡ್ ಸೋರ್ಸಸ್. ಅನ್ಬಿಯಾಸ್ಡ್ ಕ್ಯಾನ್ ನಾಟ್ ಬಿ ಡಿಸ್ಕ್ಲೋಸ್ಡ್. ನಾವು ಅನೇಕ ಮೂಲಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈ ಕೇಸ್ ಏನಾಗಿದೆ, ಇಲ್ಲಿ ಏನು ನಡೆಯಿತು, ನಿಜವಾಗಿಯೂ ನಡೆದದ್ದು ಏನು ಅನ್ನೋದು ನಮಗೆ ಬಹಳಷ್ಟು ಕಡೆಯಿಂದ ಗೊತ್ತಿದೆ. ಅನ್ಬಿಯಾಸ್ಡ್, ಇಟ್ ಕೆನಾಟ್ ಬಿ ಡಿಸ್ಕ್ಲೋಸ್. ಯಾರು ಮಾಹಿತಿ ಕೊಟ್ಟರು ಅಂತ ಕೇಳಿದರೆ ನಾವು ಹೇಳೋ ಹಾಗಿಲ್ಲ. We know what has happened. Now, all we wish you to tell us is whether the undeveloped space in your hut was occupied by anyone else before the elephant assumed his position. Sometimes in the court scene, ಧಾರಾವಾಹಿ ಮತ್ತು ಸಿನಿಮಾಗಳಲ್ಲೆಲ್ಲ ನಾವು ಕೋರ್ಟ್ ಸೀನ್ ಬರೋದನ್ನು ನೋಡ್ತೀವಿ. ಪಾರ್ಟಿ ಸವಾಲು ಮಾಡುವಾಗ ವಕೀಲರು ಕೆಲವರು ಏನಂತಾರೆ, ಎಸ್ ಅಥವಾ ನೋ, ಈ ಎರಡರಲ್ಲಿ ಒಂದೇ ಆನ್ಸರ್ ಕೊಡಬೇಕು ನೀವು.
ಎಷ್ಟೋ ಸಲ ಅದರಲ್ಲಿ ಕೊಡೋದಕ್ಕೆ ಆಗೋದಿಲ್ಲ, ನೀವು ವಿವರಣೆ ಕೊಡಬೇಕಾಗತ್ತೆ, ಆದರೆ ವಕೀಲರು ನಿಮ್ಗೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ ದ ಸೇಮ್ ವೇ ದ ಕಮಿಷನ್ ಆಲ್ಸೋ ಆಸ್ಕ್ ದ ಮ್ಯಾನ್ ಟು ರಿಪ್ಲೈ ಇನ್ ಎಸ್ ಆರ್ ನೋ. ಆ್ಯಂಡ್ ವಾಟ್ ಇಸ್ ದ ಕ್ವೆಶನ್? ಡಿಡ್ ಎನಿಬಡಿ occupy the undeveloped space before the elephant occupied? ಗುಡಿಸಲಿನಲ್ಲಿ ಖಾಲಿ ಇರೋ ಜಾಗವನ್ನು ಆನೆಗಿಂತ ಮೊದಲು ಯಾರಾದರೂ ಅಲ್ಲಿ ಬಂದು ಕೂತ್ಕೊಂಡಿದ್ರಾ? ಖಾಲಿ ಜಾಗದಲ್ಲಿ ಕೂತ್ಕೊಂಡಿದ್ರಾ? ಎಸ್ ಆರ್ ನೋ ಆನ್ಸರ್ ಕೊಡ್ಬೇಕಂದ್ರೆ ಏನು ಆನ್ಸರ್ ಬರುತ್ತೆ? ನೋ ಅಂತಾನೆ ಆನ್ಸರ್ ಬರುತ್ತೆ. ಯಾಕಂದರೆ ಮನುಷ್ಯ ಒಂದು ಕಡೆ ಕೂತ್ಕೊಂಡಿದ್ದ, ಖಾಲಿ ಜಾಗ ಹಾಗೇ ಇತ್ತು. ಸೊ ದ ಕಮಿಷನ್ ಆಸ್ಕ್, you have to tell yes or no whether the place was occupied by somebody else before the elephant came there. ಬೇರೆ ಯಾರಾದರೂ ಅಲ್ಲಿ ಇದ್ರಾ ಅಥವಾ ಇಲ್ವೋ? Now the man began to say no, but ಮನುಷ್ಯ ಏನಂತಾನೆ? ಇಲ್ಲ, ಬೇರೆ ಯಾರೂ ಇರಲಿಲ್ಲ, ಆದರೆ immediately they asked him to stop. No? At this point the commission declared that they had heard sufficient evidence and they retired to consider their decision. ಸಾಕು ಅಂದರು ಅವ್ರ ಮನುಷ್ಯನಿಗೆ, ನೀನೇ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ, ನಮಗೆಲ್ಲ ಮಾಹಿತಿ ಸಿಕ್ಕಿದೆ, ಸಾಕು, ನಮಗಿಷ್ಟು ನಾವು ಡಿಸಿಷನ್ ತಗೊಳ್ಳೋದಕ್ಕೆ ಎಷ್ಟು ಮಾಹಿತಿ ಸಾಕು ಅಂತ. ದೇ ರಿಟೈರ್ಡ್ ಟು ಟೇಕ್ ದ ಡಿಸಿಷನ್. ನೌ ದೇ ಹ್ಯಾವ್ ಟು ಡಿಸ್ಕಸ್ ದ ಮ್ಯಾಟರ್ಸ್. ತಮ್ಮಲ್ಲೇ ಮಾತಾಡಿಕೊಂಡು ಒಂದು ನಿರ್ಣಯಕ್ಕೆ ಬರಬೇಕು. ಹೀಗಾಗಿ ಆಯೋಗದ ವಿಚಾರಣಾ ಅವಧಿ ಮುಕ್ತಾಯ ಆಯಿತು. ಸೊ ಇನ್ ದಿಸ್ ಪೀರಿಯಡ್ ವಿ ಡಿಸ್ಕಸ್ಡ್ ದ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಆ್ಯಂಡ್ ದ ವರ್ಕಿಂಗ್ ಆಫ್ ದ ಕಮಿಷನ್, ಹೌ ದೇ ಟುಕ್ ದ ಎವಿಡೆನ್ಸ್ ಫ್ರಮ್ ದ ಎಲಿಫೆಂಟ್, ಅದರ್ ಜನರಲ್ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಫ್ರಮ್ ದ ಮ್ಯಾನ್. In the next period we are going to sum up the lesson. Let us see what happens to the elephant or the animals or the man. So this is what today's topic was. Thank you.